ನೋಡ್ಕೊಳ್ಳಿ ಒಂದ್ ನಿಮಿಷ. ಈಗ ಲಾಸ್ಟ್ ಆಗಿದ್ ಯಾವುದು? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಅರ್ಥ ಆಗ್ತಿದ್ಯಾ? ಹೇಳಿ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ಏನು? y is equal to ಇದು ಯಾವಾಗ ಯೂಸ್ ಮಾಡಬೇಕು? v1 mi c ಸ್ಲೋಪ್ ಅಂಡ್ y ಇಂಟರ್ಸೆಪ್ಟ್ ಆರ್ ಡೀಟಾ ಅಂಡ್ y ಇಂಟರ್ಸೆಪ್ಟ್. ಅರ್ಥ ಆಗ್ತಿದೆ? ಎರಡರಲ್ಲಿ ಯಾವ್ದಾದ್ರು ಕೊಟ್ರೆ ನಿಮ್ಗೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಥವಾ 1 ಪಾಯಿಂಟ್ ಫಾರ್ಮ್ ಅಂತೀವಿ. ಏನಂತೀವಿ? ಸ್ಲೋಪ್ ಪಾಯಿಂಟ್ ಫಾರ್ಮ್ ಆರ್ 1 ಪಾಯಿಂಟ್ ಫಾರ್ಮ್. ಇಲ್ಲಿ 1 ಪಾಯಿಂಟ್ ಫಾರ್ಮ್ಗೆ ಫಾರ್ಮುಲಾ ಏನು? y minus y1 is equal to x minus x1. ಕರೆಕ್ಟ್ ಅಲ್ವಾ? ಇಲ್ಲಿ m ಅಂದ್ರೆ ಏನು? ಬೇರೆ m ಅಂದ್ರೆ ಅಂಡ್ x1 y1 ಅಂದ್ರೆ is a point. ಕರೆಕ್ಟ್ ಅಲ್ವಾ? m is slope, x1 y1 ಅಂದ್ರೆ ಪಾಯಿಂಟ್. ನೆಕ್ಸ್ಟ್ ಗಿವನ್ ಅಲ್ಲಿ ಏನಿರ್ಬೇಕು? ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂದ್ರೆ ಫೈಂಡ್ ದ ಇಕ್ವೇಶನ್ ಆಫ್ ಲೈನ್ ಕೊಟ್ಬಿಟ್ಟು ಗಿವನ್ ಏನಿರ್ಬೇಕು? m ಮತ್ತೆ ಪಾಯಿಂಟ್. ಇಲ್ಲಿ m ಅಂಡ್ y ಇಂಟರ್ಸೆಪ್ಟ್ ಅಲ್ವಾ? ಇಲ್ಲಿ ಗಿವನ್ ಅಲ್ಲಿ ಏನಿರ್ಬೇಕು? m ಮತ್ತೆ x1, ಪಾಯಿಂಟ್ ಅಂದ್ರೆ x1 y1 ಆರ್ m ಬದಲು ಡೀಟಾನು ಬರುತ್ತೆ. ಡೀಟಾ ಅಂಡ್ x1 y1 ನಾಲ್ಕ ಇಟ್ಕೊಳ್ಳಿ. ಗಿವನ್ ಅಲ್ಲಿ m ಮತ್ತೆ ಸಿ ಕೊಟ್ರೆ ಈ ಫಾರ್ಮುಲಾ, ಡೀಟಾ ಅಂಡ್ ಸಿ ಕೊಟ್ರೆ ಇದು. ಅಂದ್ರೆ ಇಲ್ಲಿ ಮೇನ್ ನಾಲ್ಕ ಇಟ್ಕೊಳ್ಳೋದು ಏನಂದ್ರೆ y ಇಂಟರ್ಸೆಪ್ಟ್ ಕೊಟ್ರೆ ಇದು. ಅರ್ಥ ಆಯ್ತಲ್ವಾ? ಇದು ಯಾವಾಗ ಫಾರ್ಮುಲಾ? m ಮತ್ತೆ x1 y1 ಕೊಟ್ರೆ, ಅಥವಾ ಡೀಟಾ ಮತ್ತೆ x1 y1 ಮೇನ್ ಏನು 1 ಪಾಯಿಂಟ್ ಕೊಟ್ರೆ ಈ ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ಬರ್ಕೋಬಿಡಿ. ಆಯ್ತಾ? ರಮ್ಮ ಬರ್ದೈತಲ್ವಾ? ಆನ್ಲೈನ್ ಇರೋರು ಬರ್ಕೊಂಡ್ರಾ? ಮೆಸೇಜ್ ಮಾಡಿ. ಬರ್ದೈತಾ? ಓಕೆ. ನೋಡಿ, ಕ್ವಶನ್ ನಿಮ್ಗೆ ಯಾವ ತರ ಬರುತ್ತೆ? ಕ್ವಶನ್ ಬಂದು ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಸಾರಿ,
passing through the point -2, 3 and having slope 3. ಈಗ ಇಲ್ಲಿ ಏನೇನ್ ಗಿವನ್ ಇದೆ, ಸ್ಲೋಪ್ ಮತ್ತೆ ಪಾಯಿಂಟ್. ಅರ್ಥ ಆಗ್ತಿದ್ಯಾ? ಹೇಳಿ x1 y1 ಏನು? -2, 3. ಸ್ಲೋಪ್ ಏನು? ಕರೆಕ್ಟ್ ಅಲ್ವಾ? ಒಂದ್ ಪಾಯಿಂಟ್ ಕೊಟ್ರೆ ಯಾವ ಫಾರ್ಮುಲಾ? y minus y1 is equal to m into x minus x1. ಗೊತ್ತಾಗ್ತಿದ್ಯಾ? ಹೇಳಿ ಫಾರ್ಮುಲಾ. y minus y1 is equal to m into x minus, ಇದು ಹೇಳಿ y minus y1 ಏನು, m ಏನು, x minus x1 ಏನು, ಮೈನಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ y ಮೈನಸ್ x ಹಂಗೆ ಇರ್ಲಿ, ಮೈನಸ್ ಇಂಟು ಮೈನಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ y ಮೈನಸ್ 3 ಇಂಟು x ಏನು, ಪ್ಲಸ್ 3 2 ದ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಲೆಫ್ಟ್ ಅಲ್ಲಿ ಬರ್ಕೊಳ್ಳಿ. ಇದನ್ನ ಹೇಳಿ 3x ಪ್ಲಸ್ 6 ಇಸ್ ಈಕ್ವಲ್ ಟು ಏನು, y ಮೈನಸ್ 3. ಆಮೇಲೆ 3x ಪ್ಲಸ್ 6 ಪ್ಲಸ್ y ಈ ಕಡೆ ಬಂದ್ರೆ -3 ಈ ಕಡೆ ಬಂದ್ರೆ. ಕರೆಕ್ಟ್ ಅಲ್ವಾ? ಆನ್ಸರ್ ಏನು? 3x minus y plus 6 plus 3 ಎಷ್ಟು? ಆನ್ಲೈನ್ ಇರೋರಿಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಪ್ರಾಬ್ಲಮ್? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಓಕೆ ಕವರ್ ಮಾಡಿ. ದಯವಿಟ್ಟು ಬೇರೆಯವರು ರೆಸ್ಪಾನ್ಸ್ ಮಾಡಿ. ಓಕೆ ಓಕೆ ಸರ್. ಓಕೆ ರೋಹಿತ್. ಸ್ವಲ್ಪ ನಿಮ್ ಫ್ರೆಂಡ್ಸ್ಗಳನ್ನ ರೆಫರ್ ಮಾಡಿ, ಜಾಯಿನ್ ಮಾಡಿಸಿ PCT ಬ್ಯಾಚ್ಗೆ. ರಬ್ ಮಾಡ್ಲಾ? ಇದನ್ನ ಬರ್ದೈತಾ? ಬರ್ಕೊಳ್ಳಿ. ಕ್ವಶನ್ ರಬ್ ಮಾಡ್ತೀನಿ, ಮೆಮೊರಿ ಇಲ್ಲ. Find the equation of line passing through the point four comma 5 and having slope 5.
ಟ್ರೈ ಮಾಡಿ ಆನ್ಸರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, 1 ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತೆ ಎಂ ಕೊಟ್ಟಿದ್ದಾರೆ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, 1 ಪಾಯಿಂಟ್ ಫಾರ್ಮ್ ಅಂತ ಗೊತ್ತಾಗುತ್ತೆ ಅಲ್ವಾ ಆರಾಮಾಗಿ. ಟ್ರೈ ಮಾಡಿ. ಏನು 5x ಚೆಕ್ ಮಾಡೋಣ ಸರಿನಾ. ವೆರಿ ಗುಡ್, ರೈಟ್ ಅಲ್ವಾ. ಈಗ ಮಾಡ್ತೀನಿ ನೋಡ್ಬಿಡಿ. ಹೇಳಿ x1 y1 ಏನು 4 ಕಾಮ ಎಂ ಏನು ಕರೆಕ್ಟ್ ಅಲ್ವಾ. ಈಗ ಹೇಳಿ ಇಕ್ವೇಶನ್ ಆಫ್ ಲೈನ್ ಏನು, y ಮೈನಸ್ ಎಂ ಇಂಟು y1 ಏನು ಎಂ ಏನು x1 ಏನು ಕರೆಕ್ಟ್ ಅಲ್ವಾ. ಹೇಳಿ y ಮೈನಸ್ 5 ಇಂಟು ಎಕ್ಸ್ ಏನು ಪ್ಲಸ್ ಇಂಟು ಮೈನಸ್ 5 4 ಕರೆಕ್ಟ್ ಅಲ್ವಾ. ಈಗ ಫಸ್ಟ್ 5x ಮೈನಸ್ 20 ನ ಇಲ್ಲಿ ಬರ್ಕೊಳ್ಳಿ, y ಮೈನಸ್ 5 ನ ಅಲ್ಲಿ ಬರ್ಕೊಳ್ಳಿ, ಕರೆಕ್ಟ್ ಅಲ್ವಾ. ಈಗ 5x ಮೈನಸ್ 20 ಪ್ಲಸ್ y ಈ ಕಡೆ ಬಂದ್ರೆ ಮೈನಸ್ 5 ಈ ಕಡೆ ಬಂದ್ರೆ ಇಸ್ ಈಕ್ವಲ್ ಟು ಫೈನಲ್ ಆನ್ಸರ್ ಏನು 5x ಮೈನಸ್ y ಮೈನಸ್ 20 ಪ್ಲಸ್ 5 ಅಂದ್ರೆ ಏನು. ವೆರಿ ಗುಡ್, ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ವಾ. ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ, ರೆಸ್ಪಾನ್ಸ್ ಮಾಡಿ. ಓಕೆ ಶರತ್, ನೆಕ್ಸ್ಟ್. ಓಕೆ ಕವನ, ನೆಕ್ಸ್ಟ್. ಓಕೆ ಶ್ವೇತಾ, ಎಲ್ಲರಿಗೂ ಅರ್ಥ ಆಯ್ತಲ್ವಾ. ರೆಸ್ಪಾನ್ಸ್ ಮಾಡ್ಬೇಕು ನೀವು. ನೆಕ್ಸ್ಟ್ ಕ್ವಶನ್, find the equation of straight line whose angle of find the equation of straight line whose angle of inclination is 45 degree and passing through the origin. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರಾ, ಹೆಂಗ್ ಗೊತ್ತಾಗತ್ತೆ ಯಾವ ಫಾರ್ಮುಲಾ ಅಂತ. ಇಲ್ಲಿ ನೋಡಿ ಡೀಟಾ ಕೊಟ್ಟಿದ್ದಾರೆ. 45 ಡಿಗ್ರಿ ಅಂದ್ರೇನು, 45 ಡಿಗ್ರಿ ಅಂದ್ರೆ 1 ಡೀಟಾ, ಎಂ ಅಂದ್ರೆ 1. ಕರೆಕ್ಟ್, ವೆರಿ ಗುಡ್. ಎಂ ಅಂದ್ರೆ ಟ್ಯಾನ್ ಡೀಟಾ. ಅರ್ಥ ಆಗ್ತಿದ್ಯಾ. ಏನ್ ಕೊಟ್ಟಿದ್ದಾರೆ ಅಲ್ಲಿ, ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ತುಂಬಾ, ಸೈಡ್ ಅಲ್ವಾ.
45 ಡಿಗ್ರಿ ಅಂದ್ರೆ ಡೀಟಾ. ಆದ್ರೆ ಪಾಯಿಂಟ್ ಕೊಟ್ಟಿದ್ದಾರೆ, ಆದ್ರೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ? ವೆರಿ ಗುಡ್ ರೋಹಿತ್. ಆರಿಜಿನ್ ಅಂದ್ರೇನು? 0,0. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಪಾಯಿಂಟ್ ಕೊಟ್ಟಿದ್ದಾರೆ. ಆದ್ರೆ ಪಾಯಿಂಟ್ ಯಾವುದು? ಆರಿಜಿನ್. ಆರಿಜಿನ್ ಅಂದ್ರೇನು? 0,0. ಇಲ್ಲಿ ಗಿವನ್ ಏನು? ಡೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. x1 y1 ಏನು? 0,0. ಗಿವನ್ ಏನು? ಎಂ ಫಾರ್ಮುಲಾ ಏನು? ಎಂ ಇಸ್ ಈಕ್ವಲ್ ಟು tan theta. tan 45 ಡಿಗ್ರಿ ಅಂದ್ರೆ ಎಷ್ಟು? tan 45 ಡಿಗ್ರಿ is 1. Equation of line ಗೆ ಫಾರ್ಮುಲಾ ಏನು? y minus m into x minus x1. y minus y1 ಏನು? 0. m ಏನು? 1. x minus x1 ಏನು? 0. y minus 0 ಅಂದ್ರೆ ಏನು? 2 minus 0 ಏನು? 2. 5 minus 0 5. ಆ ತರ ಪ್ಲಸ್ 0 ಇರಲಿ ಮೈನಸ್ 0 ಇರಲಿ 0 ನ ನೆಗ್ಲೆಕ್ಟ್ ಮಾಡ್ಬೇಕು. ಉಳಿಯೋದೇನು? y. 1 into x minus 0 ಅಂದ್ರೆ ಅರ್ಥ ಆಗ್ತಿದ್ಯಾ? ಈಗ y is equal to 1 into x ಅಂದ್ರೆ ಏನು? ಅರ್ಥ ಆಯ್ತಪ್ಪ? ಇದನ್ನ ಈ ಕಡೆ ಬರ್ಕೊಳ್ಳಿ. ಇದನ್ನ x is equal to y ಪ್ಲಸ್ y ಈ ಕಡೆ ಬಂದ್ರೆ x minus y is equal to, ಗೊತ್ತಾಯ್ತಲ್ವಾ? ಬರ್ಕೊಳ್ಳಿ. ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಪ್ರಾಬ್ಲಮ್ ಮಾಡಿರೋದು ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ ಆನ್ಲೈನ್ ಇರೋರಿಗೆ? ಓಕೆ 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 ಓಕೆ, ಬರ್ಕೋಬಿಡಿ. ಬರ್ದೈತಾ? ಎಲ್ಲರಿಗೂ ಬರ್ದೈತಾ? ನೆಕ್ಸ್ಟ್ ಕ್ವಶನ್ ಬರೀ. Next, find the equation of line find the equation of the line passing through the point 2, minus 3 passing through the point 2, minus 3 and makes an angle 135 degree with the positive direction of x-axis. Positive direction of x-axis. ಇಲ್ಲಿ ಏನೇನ್ ಕೊಟ್ಟಿದ್ದಾರೆ? ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತೆ ಥೀಟಾ ಕೊಟ್ಟಿದ್ದಾರೆ. ಯಾವ ಫಾರ್ಮುಲಾ?
1 ಪಾಯಿಂಟ್ ಫಾರ್ಮುಲಾ ಪಕ್ಕ ಗೊತ್ತಾಗತ್ತೆ ಅಲ್ವಾ? ಈಗ ಪಾಯಿಂಟ್ ಏನು ಮಾಡ್ತೀರಾ? ಟ್ರೈ ಮಾಡಿ, ನೀವು ಟ್ರೈ ಮಾಡಿ. ಅಲ್ಲಿ ಏನ್ ಮಾಡ್ಬೇಕು ಹೇಳಿ? ಮೈನಸ್ ಎಕ್ಸ್ ಬಂದ್ರೆ ಅದನ್ನ ರೈಟ್ಗೆ ತಗೋಬಿಡ್ಬೇಕು, ಅದನ್ನೇ ಲೆಫ್ಟ್ಗೆ ತಗೋಬಿಡ್ಬೇಕು. ಗೊತ್ತಾಯ್ತು. ನಾನು ಹೇಳ್ತಾ ಇರೋದು ಹಿಂಗೆ ಅಂದ್ರೆ, ಮೈನಸ್ ಎಕ್ಸ್ ಇದೆಯಲ್ವಾ, ಮೈನಸ್ ಎಕ್ಸ್ ಉಲ್ಟಾ ಮಾಡಬೇಡಿ. ಮೈನಸ್ ಎಕ್ಸ್ ಇದೆಯಲ್ವಾ, ಪ್ಲಸ್ ಎಕ್ಸ್ ನ ಈ ಕಡೆ, ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಷ್ಟು ಬಂತು? ಇಲ್ಲಾಂದ್ರೆ ಈಗ ಮಲ್ಟಿಪ್ಲೈ ಮೈನಸ್ ಮಾಡ್ಬಿಡಿ, ಮಲ್ಟಿಪ್ಲೈ ಮೈನಸ್ 1 ಮಾಡಿ, ಎಲ್ಲ ಮೈನಸ್ ನ ಪ್ಲಸ್ ಮಾಡಿ. ಏನ್ ಬಂತು? ಮಲ್ಟಿಪ್ಲೈ -1 ಮಾಡಿ. ಮೈನಸ್ ಎಕ್ಸ್ ಇದೆ ಅಲ್ವಾ, ಅದು ಪ್ಲಸ್ ಎಕ್ಸ್ ಆಗುತ್ತೆ. ಇನ್ನೇನು ಇರೋದು ಮೈನಸ್ ಎಕ್ಸ್ ಆದ್ಮೇಲೆ? ಈಗ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಈ ಕಡೆ ಮೈನಸ್ ಎಕ್ಸ್ ಬಂದ್ರೆ ಇಲ್ಲಿ y = -x ಬರುತ್ತೆ ಅನ್ಕೊಳ್ಳಿ. ನೀವು ಇದನ್ನ ಲೆಫ್ಟ್ ಅಲ್ಲಿ ಬರೆಯೋದು, ಇದನ್ನ ರೈಟ್ ಅಲ್ಲಿ ಬರೆಯೋದು ಮಾಡ್ಬೇಡಿ. y = x ಈ ತರ ಇದ್ರೆ x ನ ಈ ಕಡೆ y ನ ಈ ಕಡೆ ಬರೀರಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಮೈನಸ್ ಎಕ್ಸ್ ಬಂದ್ರೆ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ? ಈ ತರ ಮಾಡ್ಕೊಳ್ಳಿ ಅಂತಿರೋದು. ಆಮೇಲೆ ರಿಅರೇಂಜ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ರೈಟ್ ಅಲ್ಲಿ ಮೈನಸ್ ಎಕ್ಸ್ ಬಂದ್ರೆ ರೈಟ್ ನ ಲೆಫ್ಟ್ ಗೆ ತರಿಸ್ಕೊಳ್ಳಿ ಅಷ್ಟೇ. ರೈಟ್ ಅಲ್ಲಿ ಇರೋದನ್ನ ಲೆಫ್ಟ್ ಗೆ ತರಿಸ್ಕೊಳ್ಳಿ. ನೋಡಿ ಮಾಡ್ತೀನಿ. ಈಗ ನೋಡಿ, ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಏನು 2, -3 ಅಂದ್ರೆ ಇಲ್ಲೇನು x1 y1 ಏನು 2, θ ಏನು 135 ಡಿಗ್ರಿ. ಈಗ ಹೇಳಿ ನೆಕ್ಸ್ಟ್ ಏನ್ ಮಾಡ್ಬೇಕು? m ಫಸ್ಟ್ m ನ ಫೈಂಡ್ ಮಾಡ್ಕೊಳ್ಳೋಣ. m ಅಂದ್ರೆ ಏನು? tan θ ಅಂದ್ರೆ tan 135 ಅಂದ್ರೆ ಗೊತ್ತಾಗ್ತಿದ್ಯಾ? ಆಮೇಲೆ y ಮೈನಸ್ y1 ಏನು, m ಏನು ಹೇಳಿ. y -3 ಅಂದ್ರೆ ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, 1 ಇಂಟು ಎಕ್ಸ್ ಏನು, ಮೈನಸ್ ಇಂಟು ಮೈನಸ್, 1 ಇಂಟು 2 ಏನು. ಆಮೇಲೆ ಏನ್ ಮಾಡ್ಬೇಕು? y +3. ಈ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ? +2 ಈ ಕಡೆ ಬಂದ್ರೆ = 0. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಜಾಸ್ತಿ ಮಾಡಿ. ಹೇಳಿ y + x. 3 - 2 ಅಂದ್ರೆ ಏನು? 1. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಪ್ಲಸ್ y ಬರ್ಕೊಳ್ಳಿ, ಆಮೇಲೆ ಫಸ್ಟ್ ಎಕ್ಸ್ ಟರ್ಮ್, ಆಮೇಲೆ y ಟರ್ಮ್, ಆಮೇಲೆ ಕಾನ್ಸ್ಟೆಂಟ್. ಗೊತ್ತಾಗ್ತಿದ್ಯಾ? ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ರೈಟ್ ಅಲ್ಲಿ ಮೈನಸ್ ಎಕ್ಸ್ ಬಂದ್ರೆ ರೈಟ್ ನ ಲೆಫ್ಟ್, ಲೆಫ್ಟ್ ನ ರೈಟ್ ಮಾಡಬೇಡಿ, ಬರೀ ರೈಟ್ ನ ಲೆಫ್ಟ್ ಗೆ ತರಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಅದೇ x+2 ಇದ್ರೆ ರೈಟ್ ನ ಲೆಫ್ಟ್ ಮಾಡಿ, ಲೆಫ್ಟ್ ನ ಆಮೇಲೆ ರೈಟ್ ನ ಲೆಫ್ಟ್ ಗೆ ತಗೊಳ್ಳಿ. ಗೊತ್ತಾಗ್ತಿದ್ಯಾ ಹೇಳ್ತಾ ಇರೋದು? ಅರ್ಥ ಆಯ್ತಾ? ಆನ್ಲೈನ್ ಇರೋರ್ಗೆ ಅರ್ಥ ಆಗ್ತಿದ್ಯಾ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಓಕೆ ರೋಹಿತ್, ಓಕೆ ಕವನ, ರೆಸ್ಪಾನ್ಸ್ ಮಾಡಿ. ಅರ್ಥ ಆಗ್ತಿದ್ಯಲ್ವಾ ಎಲ್ಲರಿಗೂ? ರಿಪೀಟ್ ಮಾಡ್ಬೇಕಾ? ಓಕೆ ಸರ್. ಗೊತ್ತಾಯ್ತಲ್ವಾ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಹೇಳ್ತೀನಿ. Find the equation of line passing through
Find the equation of line passing through passing through 2, 3 and having slope y is and having slope ಆನ್ಸರ್ ನೋಡ್ರೆ ಮಾಡಿ ಅಂದ್ರೆ ನಾನು ಅಬ್ಜೆಕ್ಟಿವ್ ಆನ್ಸರ್ಸ್ ಏನಿದೆ ಅದು ಕೊಡ್ತೀನಿ ಅವಾಗ ಗಂಟ ಮಾಡಿ ಯಾಕಂದ್ರೆ ಅದ್ ನೋಡ್ಕೊಂಡು ನೀವು ಸುಮ್ಮನೆ ರಾಂಗ್ ಮಾಡ್ಬಿಡ್ತೀರಾ ಪ್ಲಸ್ ಇರೋದನ್ನ ಮೈನಸ್ ಹೇಳ್ಬಿಡ್ತೀರಾ ಮೈನಸ್ ಇರೋದನ್ನ ಪ್ಲಸ್ ಹೇಳ್ಬಿಡ್ತೀರಾ ಆನ್ಲೈನ್ ಇರೋರು ಟ್ರೈ ಮಾಡಿ ದಯವಿಟ್ಟು ಏನ್ ಬಂತು -7 5x sorry x minus 5y ಈಗ ಬರ್ದಿರೋದ್ರಲ್ಲಿ ಯಾವ್ದಾದ್ರು ಆನ್ಸರ್ ಆಗತ್ತಾ ವೆರಿ ಗುಡ್ ರೋಹಿತ್ 5x minus y ಈಗ ಲಾಸ್ಟ್ ಅಲ್ಲಿ ಇದೆ ನೋಡಿ ಇದು ಆನ್ಸರ್ ಕರೆಕ್ಟ್ ಅಲ್ವಾ ಆನ್ಲೈನ್ ಇವ್ರಿಗೆ ಬಂತ ಆನ್ಸರು ಈಗ ನೋಡಿ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಸೊಲ್ಯೂಷನ್ ಹೇಳಿ ಫಸ್ಟ್ x1 ವೆರಿ ಗುಡ್ ಶರತ್ 2, 3 m ವೆರಿ ಗುಡ್ ಕವನ ಹೇಳಿ y minus m into y1 ಏನು 5 into x minus x1 ಏನು y minus 3 is equal to ಹೇಳಿ 5x ವೆರಿ ಗುಡ್ ಶ್ವೇತಾ 5 2 the 10 ವೆರಿ ಗುಡ್ 5x minus y minus 3 ನೆಕ್ಸ್ಟ್ ಏನ್ ಮಾಡಬೇಕು 5x minus 10 minus y plus 3 ಏನಾಯ್ತು ಆನ್ಸರ್ 5x minus y minus 10 plus 3 ಏನು -7 is equal to 0 ಕರೆಕ್ಟ್ ಅಲ್ವಾ ಎಲ್ಲರಿಗೂ ಬಂತಲ್ವಾ ಆನ್ಸರು ರಫ್ ಮಾಡ್ಲಾ ಇದನ್ನ ಈಗ ಆಪ್ಷನ್ ಕೊಟ್ಟಿದ್ರೆ ಒಂದ್ ನಿಮಿಷ ಕೇಳಿ ಎಲ್ರು ದಯವಿಟ್ಟು ಆಪ್ಷನ್ ಕೊಟ್ಟಿದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ x1 y1 2, 3 ಇನ್ನೊಂದು ವೇ ಇದೆ ಚೆಕ್ ಮಾಡಕ್ಕೆ ಯಾವ್ದು ವೇ ಹೇಳ್ತೀನಿ ನೋಡಿ ಇಲ್ಲಿ ಆಪ್ಷನ್ ಎಗೆ x ಜಾಗದಲ್ಲಿ 2 ಹಾಕಿ y ಜಾಗದಲ್ಲಿ 3 ಹಾಕಿ ಏನಾಗುತ್ತೆ ಹೇಳಿ 5 into 2 plus y ಜಾಗದಲ್ಲಿ ಏನು 5 into 2 ಏನು 10 plus 3 minus 7 ಎಷ್ಟಾಯ್ತು 6 ಕರೆಕ್ಟ್ ಅಲ್ವಾ ಆಪ್ಷನ್ ಬಿ ಗಾಗಿ ಹೇಳಿ 5 into 2 minus 3 plus 7 ಹೇಳಿ 5 2 ಎಷ್ಟಾಗತ್ತೆ 14
ಆಪ್ಷನ್ ಸಿ ಗೆ ಹಾಕಿ. 2 minus 5 into 3 plus 7 ಎಷ್ಟಾಯ್ತು? 2 minus 15 plus 7 ಎಷ್ಟಾಯ್ತು? 2 plus 7 9. 9 ಅಲ್ಲಿ 15 ಹೋದ್ರೆ -6. ಕರೆಕ್ಟ್ ಅಲ್ವಾ? ಡಿ ಹಾಕಿ ಹೇಳಿ. 5 into -7 ಎಷ್ಟಾಯ್ತು? ಏನ್ ಬಂತು ಆನ್ಸರ್? ಯಾವ್ದು ಆನ್ಸರ್ ಕರೆಕ್ಟ್ ಆಗಿ 0 ತರಿಸುತ್ತೆ ಅದೇ ಆನ್ಸರ್. ಗೊತ್ತಾಗ್ತಿದ್ಯಾ? 0 ಬಿಟ್ಟು ಬೇರೆ ತರಿಸಿದ್ರೆ ಅದು ಇಲ್ಲ ಅಂತ. ಅಂದ್ರೆ ಆ ಪಾಯಿಂಟ್ ಆ ಲೈನ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಆ ಈಕ್ವೇಶನ್ ಏನು ಆ ಪಾಯಿಂಟ್ ಗೆ ಸ್ಯಾಟಿಸ್ಫೈ ಆಗ್ಬೇಕು, ಅದು ಕಂಡೀಷನ್. ಗೊತ್ತಾಗ್ತಿದೆ? ಎನಿ ಪಾಯಿಂಟ್ ವಿಚ್ ಪಾಸಸ್ ಬೈ ಲೈನ್ ಶುಡ್ ಸ್ಯಾಟಿಸ್ಫೈ ದ ಈಕ್ವೇಶನ್ ಆಫ್ ದಟ್ ಲೈನ್. ಅರ್ಥ ಆಯ್ತಲ್ವಾ? ನೀವು ಇಂಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬಹುದು. ನೀವು ಪ್ರಾಬ್ಲಮ್ನ ಆ ತರಾನು ಮಾಡ್ಬೋದು, ಈ ತರಾನು ಮಾಡ್ಬೋದು. ಎಲ್ 0 ಬರ್ತಾ ಇಲ್ಲ ಬಿಟ್ಬಿಡಿ ಆಪ್ಷನ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? 0 ಎಲ್ ಬರ್ತಾ ಇಲ್ಲ ಆ ಆಪ್ಷನ್ನೇ ಬಿಟ್ಬಿಡಿ. ಯಾವ್ದು ಆನ್ಸರ್ 0 ಬರುತ್ತೆ ಅದು ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದ್ಯಾ? ಬರ್ಕೊಡಿ. ಆರ್ ಅಂತ ಹಾಕ್ಕೊಡಿ. ಅದು ಆನ್ಲೈನ್ ಇರೋರಿಗೆ ಅರ್ಥ ಆಗ್ತಿದ್ಯಾ? ರೆಸ್ಪಾನ್ಸ್ ಮಾಡಿ. ಆನ್ಲೈನ್ ಇರೋರಿಗೆ ಅರ್ಥ ಆಗ್ತಿದ್ಯಲ್ವಾ? ಓಕೆ ರೋಹಿತ್, ರೆಸ್ಪಾನ್ಸ್ ಮಾಡಿ. ಓಕೆ ಕವನ. ಓಕೆ ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿ. The equation of straight line inclined at 135 degree and passing through the point 1, 2 is point passing through the point 1, 2 is options ಬಂದು A ಬಂದು x minus y plus 3 is equal to 0. Next B ಬಂದು x plus y minus 3 is equal to 0. C ಬಂದು x minus y minus 3 is equal to 0. Next D ಬಂದು x plus y plus 3 is equal to 0. ನೋಡಿ ಆನ್ಸರ್ ಯಾವುದು ಮಾಡಿ. ಆನ್ಲೈನ್ ಇರೋದು ಮಾಡಿ. ಬಿ, ವೆರಿ ಗುಡ್. ಬಿ ಕರೆಕ್ಟ್ ಅಲ್ವಾ? ವೆರಿ ಗುಡ್ ರೋಹಿತ್. ವೆರಿ ಗುಡ್ ಶರದ್. ನೋಡಿ ಮಾಡೋಣ. ಡೀಟಾ ಏನು? 135 ಡಿಗ್ರಿ. ಮತ್ತೆ x1 y1 ಏನು? m ಏನು? tan 135 ಅಂದ್ರೆ
ಈಕ್ವೇಶನ್ ಆಫ್ ಲೈನ್ ಗೆ ಫಾರ್ಮುಲಾ ಏನು? y minus y1 is equal to m into x minus x1. y1 ಏನು? x1 ಏನು? 1. ಹೇಳಿ ಏನಾಯ್ತು ಆನ್ಸರ್? y minus 2 minus into plus minus 1 into x minus into minus plus 1. y minus 2 minus x ಈ ಕಡೆ ಬಂದ್ರೆ plus 1 ಈ ಕಡೆ ಬಂದ್ರೆ ಏನಾಯ್ತು? y plus x ಹಂಗೆ ಇರ್ಲಿ. -2 -1 ಏನು? ಆನ್ಸರ್ ಏನು? x plus y is equal to 0. ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ನೋಡಿನೇ ಹೇಳ್ಬೋದು ಅಲ್ವಾ? ಇದು x ಜಾಗದಲ್ಲಿ 1 y ಜಾಗದಲ್ಲಿ 2 ಹಾಕಿದ್ರೆ ಇದೇನಾಗುತ್ತೆ? 1 - 2 ಏನು? 1 - 2 ಏನು? -1 ಪ್ಲಸ್ 3 ಅಂದ್ರೆ 0 ಆಗುತ್ತಾ? ಇದು ಇದಾಗಲ್ಲ. ಇದು x ಜಾಗದಲ್ಲಿ 1 y ಜಾಗದಲ್ಲಿ 2 1 + 2 3 - 3 0 ಇದಾಗುತ್ತೆ. ಇದು ಆಗಲ್ಲ. 1 - 2 ಏನು? -1 -1 -3 0 ಆಗತ್ತಾ? ಇಲ್ಲಿ ಆಗಲ್ಲ. ಇಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಎಕ್ಸ್ ವೈ ವ್ಯಾಲ್ಯೂ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕು ಯಾವ್ದು ಈಕ್ವೇಶನ್ ಆ ಪಾಯಿಂಟ್ ಗೆ ಸ್ಯಾಟಿಸ್ಫೈ ಆಗುತ್ತೆ, ಆ ಈಕ್ವೇಶನ್ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಲ್ವಾ? ಇದು ಆಪ್ಷನ್ ಬಿ ಕರೆಕ್ಟ್ ಅಲ್ವಾ? ಸಾಕು ಇವತ್ತು ಕ್ಲಾಸು. ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆನ್ಲೈನ್ ಇರೋರಿಗೆ ಅರ್ಥ ಐತಲ್ವಾ? ರೆಸ್ಪಾನ್ಸ್ ಮಾಡಿ, ಆನ್ಲೈನ್ ಇರೋರು. ಓಕೆ ರೋಹಿತ್, ಓಕೆ ಕವನ, ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ರೆಫರ್ ಮಾಡಿ, ಜಾಯಿನ್ ಮಾಡಿಸಿ. ನಾಳೆ ಕ್ಲಾಸ್ ಆಗಕ್ಕೆ ಮುಂಚೆ ಜಾಯಿನ್ ಮಾಡಿಸಿ. ಕಾರ್ತಿಕ್ ಅವ್ರ ಹತ್ರ ಕಾಲ್ ಮಾಡಿ ಅಡ್ಮಿಷನ್ ಮಾಡಿಸಿ. ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಥ್ಯಾಂಕ್ ಯು.